ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅಲ್ತಾಫ್ ಪಿಳ್ಗುಳ. ನೀವು ವೀಕ್ಷಿಸಿದ್ದೀರಾ ಅಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ಮೂಡಿಗೆರೆ ತಾಲೂಕಿನ ಮಣ್ಣಿಕೆರೆಯಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಇದು 7ನೇ ದಿನಕ್ಕೆ ಮುಂದುವರೆದಿದೆ. ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಇಲ್ಲಿ ಬಂದು ಇವರ ಪ್ರತಿಭಟನೆಗೆ ಏನು ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಸಹಾಯಗಳನ್ನು ಕೂಡ ಮಾಡಿ ಹೋಗಿದ್ದಾರೆ. ಇವತ್ತು ವಿಶೇಷವಾಗಿ KPCCಯ ಸದಸ್ಯರಾದಂಥ ಭರತ್ ಅವರು ಚಿಕ್ಕಮಗಳೂರಿನಿಂದ ಈ ಒಂದು ಪ್ರತಿಭಟನೆಗೋಸ್ಕರ ಬಂದಿದ್ದಾರೆ. ಅದರೊಂದಿಗೆ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಏನೇನಾಯಿತು, ಮುಂದಿಗೆ ಇವರ ಹೋರಾಟದ ಗತಿ ಹೇಗಿರುತ್ತೆ ಅನ್ನೋದನ್ನ ನಾವೊಂದು ಡಿಸ್ಕಷನ್ ಮಾಡೋಣ. ನಮಸ್ತೆ ಭರತ್ ಸರ್, ಈಗಾಗಲೇ ನೀವು ಈ ಒಂದು ಪ್ರತಿಭಟನೆ ಭಾಗವಹಿಸಿದ್ದೀರಿ. ಕೇಳ್ಪಟ್ಟೆ ಈಗ ತಹಸೀಲ್ದಾರ್ ಬಂದು ಹೋದರು ಅಂತ. ಅವರು ಬಂದು ಹೋದ ನಂತರ ಏನೇನು ಆಯಿತು, ಅವ್ರು ಏನು ಮಾತಾಡಿದರು ಮತ್ತು ನಿಮ್ಮ ಮುಂದಿನ ಹೋರಾಟದ ಏನು ಗತಿ ಹೇಗಿರುತ್ತೆ ಅಂತ ತಿಳಿಸಿ. ಇಲ್ಲ, ಈಗ ನೋಡಿ, ನಾವು ಸ್ವತಂತ್ರರಾಗಿ ಸುಮಾರು 78 ವರ್ಷ ಕಳೆದಿದೆ. ಈಗ 21ನೇ ಶತಮಾನದಲ್ಲಿದ್ದೀವಿ. ಕಳೆದ 7 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ? ತಮ್ಮ ಹಕ್ಕು ನಿವೇಶನ, ಒಂದು ಸಣ್ಣ ಆಸರೆ ಕೊಡಿ ಅಂತೇಳಿ ಈ ಸಣ್ಣ 3 ತಿಂಗಳು 6 ತಿಂಗಳು ಮಕ್ಕಳನ್ನ ತೊಗೊಂಡು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಸುರಿತಾ ಇರೋ ಮಳೆಯಲ್ಲಿ ಇವತ್ತು ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಗೂಡನ್ನು ಹಾಕ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ನೋಡಲಿಕ್ಕೆ, ಕೇಳಲಿಕ್ಕೆ, ರಾಜಕೀಯ ಎಲ್ಲ ಹೊರಗಡೆ ಇರಲಿ, ಪಕ್ಷ ರಾಜಕೀಯ ಎಲ್ಲ ಹೊರಗಡೆ ಇರಬೇಕು. ಆದರೆ ಇವತ್ತೊಂದು ಅಧಿಕಾರಿಗಳಾಗಲಿ, ಒಬ್ಬ ಚುನಾಯಿತ ಪ್ರತಿನಿಧಿ ಆಗಲಿ, ಒಬ್ಬ ವಿರೋಧ ಪಕ್ಷದವನು ಯಾರೂ ಬಂದಿಲ್ಲ ಅಂದರೆ ಇದು ಎಲ್ಲಿಗೆ ಹೋಗ್ತಾ ಇದೆ? ಜನನ ಇಲ್ಲ ಪ್ರಾಣಿಗಳ? ಇವತ್ತು ಈ ಮಟ್ಟಕ್ಕೆ ಇಳಿದಿದೆ ಅಂದರೆ ಇದೊಂದು ಅಸಹ್ಯಕರ. ಇದು ಇವತ್ತು ಅಧಿಕಾರಿಗಳಿಗೆ ಯಾಕೆ ಈ ಥರ ಒಂಥರ ಜಡ್ಡುಗಟ್ಟಿದ್ದಾರೆ ಅಂದರೆ, ಈ ರಾಜಕಾರಣಿಗಳ ಒಂದು ಚುನಾಯಿತ ಪ್ರತಿನಿಧಿಗಳ ಬೆಂಬಲದಿಂದ ಈ ರೀತಿ ಮಾಡ್ತಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ನಾನು ಇದು ನೋಡಿದಾಗ ಒಂಥರ ಮನಸ್ಸು ಬೇಜಾರಾಯಿತು. ಅದಕ್ಕೆ ಈ ಕೂಡಲೇ ನಾನು ಈ ಸ್ಥಳಕ್ಕೆ ಬಂದಿದ್ದೀನಿ. ಈ ಬಂದ ಕೂಡಲೇ ಇವತ್ತು ತಹಸೀಲ್ದಾರು ಪಾಪ ದಂಡಾಧಿಕಾರಿ ಕೂಡಲೇ ದೂರವಾಣಿ ಕರೆ ಮಾಡಿದ ತಕ್ಷಣ ಬಂದಿದ್ದಾರೆ. ಈಗ ಅವರೇ ಹೇಳಿದ್ದಾರೆ 1 ತಿಂಗಳು ಅಂದರೆ 30 ದಿನದೊಳಗೆ ನಾನು ಇದನ್ನೆಲ್ಲ ಮಾಡ್ತೀನಿ. ಈಗ CO ಹತ್ರ ಮಾತಾಡಿದ್ದೀವಿ, ಇನ್ನು ಲೇಔಟ್ ಪ್ಲ್ಯಾನ್ ಮಾಡ್ತೀವಿ ಅಂತೇಳಿ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಈ ನಿರಾಶ್ರಿತರ ಗೂಡುಗಳನ್ನು ಅಂದರೆ ಮನೆಗಳನ್ನ ತೆರವುಗೊಳಿಸೋದು ಬೇಡ. ನಾವೀಗ ಮುಂದಿನ ಹೋರಾಟಗಳು ಆಮೇಲೆ, ಯಾಕಂದರೆ ಈಗ ಅವ್ರು ಹೇಳಿದ್ದಾರೆ 30 ದಿನದೊಳಗೆ ನಾವು ಮಾಡೇ ತೋರಿಸ್ತೀವಿ ಅಂತೇಳಿ. 30 ದಿನದೊಳಗೆ ಮಾಡಿಕೊಡುವ ಭರವಸೆ ನನಗಿದೆ. ಅದರ ಮೇಲೆ ಮುಂದೆ ಈಗ ಏನಾಗುತ್ತೆ ಅದು ಆಮೇಲಿಂದ ಯೋಚನೆ. ಈಗ 30 ದಿನದೊಳಗೆ ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ, ಈಗ ಇನ್ನು 2 ದಿನದಲ್ಲಿ ಅವರು ಆ್ಯಕ್ಟಿವಿಟೀಸ್ ಅಂದರೆ ಈಗ ಅವರೇ ಹೇಳಿದ್ದಾರೆ, ಏನು ನಿಮ್ಮ ಅರ್ಜಿಗಳು ಅಂದರೆ ಆಧಾರ್ ಕಾರ್ಡು, ID ಕಾರ್ಡು, ವೋಟರ್ ಕಾರ್ಡು, ರೇಷನ್ ಕಾರ್ಡು, ಸಂಬಂಧಪಟ್ಟ ದಾಖಲಾತಿಗಳು ಇನ್ನೊಮ್ಮೆ ನಂಗೆ ಕೊಡಿ, ನಾನು ಪರಿಶೀಲನೆ ಮಾಡಿ ಇಮಿಡಿಯೇಟಾಗಿ ತುರ್ತು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಕೆಲಸವನ್ನು ಇನ್ನು 2-3 ದಿನದಲ್ಲಿ ಗೊತ್ತಾಗುತ್ತೆ. ಆ 3-4 ದಿನದಲ್ಲಿ ಗೊತ್ತಾಗಿಲ್ಲ ಅಂದಮೇಲೆ ಮುಂದಿನ ಹೋರಾಟಗಳು ಹೇಗೆ ಏನು ಅಂತೇಳಿ ಇಲ್ಲಿ ಸ್ಥಳೀಯರು ಇವ್ರ ಜೊತೆ ಸೇರಿಕೊಂಡು, ಮತ್ತು ರುದ್ರಯ್ಯನವರು ನಮ್ಮ ಹೋರಾಟಗಾರರಿದ್ದಾರೆ, ಇವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಬಗ್ಗೆ ಮಾತಾಡ್ತೀವಿ. ಧನ್ಯವಾದಗಳು ವೀಕ್ಷಕರೇ. ಇದಾಗಿತ್ತು ಏನು ಈ ಒಂದು ಹೋರಾಟದಲ್ಲಿ ಭಾಗಿಯಾದಂತಹ ನಾಯಕರ ಮಾತುಗಳು. ಮೂಡಿಗೆರೆ ಶಾಸಕರಿಗೂ ಹೇಳ್ತಾ ಇದ್ದೀನಿ, ಅದೇ ರೀತಿ ಇಲ್ಲಿನ ಮಾಜಿ ಏನು ಶಾಸಕರ ಇದೆ ಅವರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಇಲ್ಲಿನ ಜನರ ಏನು ಓಟಿನ ಋಣ ನಿಮ್ಮ ಮೇಲೆ ಇದ್ದರೆ ದಯವಿಟ್ಟು ಇಲ್ಲಿಗೆ ಬನ್ನಿ. ಇನ್ನು ಅಲ್ಲಿ ಸರ್ಕಾರ ರಚನೆ ಆಗ್ತಾ ಇದೆ, ಅಲ್ಲಿ ಏನು ನನಗೊಂದು ಏನೊಂದು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗ್ಬೋದು, ಖಂಡಿತವಾಗ್ಲೂ ಸಿಗಲಿ. ನಿಮಗೆ ಇದುವರೆಗೆ ಒಂದು ವೇಳೆ ಇಲ್ಲಿ ನಿಮಗೇನು ಶಾಸಕರಾಗಿ ನಿಮಗೆ ಈ 3 ವರ್ಷದಲ್ಲಿ ನಿಮಗೇನು ಈ ಬಡ ಜನರ ಏನು ಕಣ್ಣೀರಿನ ಒಂದು ಹನಿಯನ್ನು ಕೂಡ ನಿಮಗೆ ಒರೆಸೋಕ್ಕೆ ಸಾಧ್ಯವಾಗದೆ ಹೋದರೆ, ಒಂದು ವೇಳೆ ನಿಮಗೆ ಸಚಿವ ಸ್ಥಾನ ಸಿಕ್ಕಿದ ಮೇಲೆ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಸಚಿವ ಸ್ಥಾನ ಸಿಗಲಿ. ಖಂಡಿತವಾಗ್ಲೂ ಬನ್ನಿ, ನಿಮ್ಮ ಸಚಿವ ಸ್ಥಾನದೊಂದಿಗೆ ಬಂದುಬಿಟ್ಟು ಇಲ್ಲಿನ ಜನಗಳ ಕಣ್ಣೀರನ್ನು ಒರೆಸಿ ಅಂತ ಹೇಳಿಬಿಟ್ಟು ಅಟ್ ನ್ಯೂಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿ. ಈ ಚಾನಲನ್ನು ಸದಾ ವೀಕ್ಷಿಸ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.